ನಮಸ್ಕಾರ ಎಲ್ಲರಿಗೂ, ನಾನು ಸ್ಮಿತಾ ಅಂತ ಹೇಳಿ. ಸೊ ನಮ್ಮದೇನಿದೆ ಫಿಜಿಟಲ್ ಕಾನ್ಸೆಪ್ಟಲ್ಲಿ ಫಿಸಿಕಲ್ ಬುಕ್ ಏನಿದೆ ಅದರದ್ದೊಂದು ಡೆಮೋ ತೋರಿಸ್ತಾ ಇದ್ದೀನಿ ಇವತ್ತು. ಇಲ್ಲಿ 7th ಸ್ಟ್ಯಾಂಡರ್ಡ್ ಇದು ಮ್ಯಾಥ್ಸ್ ಮತ್ತು ಸೈನ್ಸ್ ಬುಕ್ಕನ್ನು ತೊಗೊಂಡಿದ್ದೇನೆ. ಫಸ್ಟು ಸೈನ್ಸ್ ಬುಕ್ಕನ್ನು ನೋಡೋಣ. ನೀವು ಸೈನ್ಸ್ ಬುಕ್ಕನ್ನು ನೋಡಿದಾಗ ನಾವು ಬುಕ್ಕನ್ನು ಓಪನ್ ಮಾಡಿದರೆ ಅವ್ರದ್ದು NCERT ಸಿಲೆಬಸ್ ಪ್ರಕಾರ ಎಲ್ಲ ಚಾಪ್ಟರ್ಸು ಇರುತ್ತೆ. ಬುಕ್ ಒಳಗಡೆ ಬಂದು ಈಚ್ ಚಾಪ್ಟರು, ಅದರ ಮೇಲೆ ಒಂದು ಕಾನ್ಸೆಪ್ಟು, ಇಲ್ಲಿ ಒಂದು QR ಕೋಡು. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಟೀಚರ್ ಬಂದು ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಕಾನ್ಸೆಪ್ಟಿನ ಮೇಲೆ ನಿಮಗೆ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ. ಆಮೇಲೆ ಬಂದು ಇದು ಇನ್ನೊಂದು ಕಾನ್ಸೆಪ್ಟು, ಇದನ್ನು ಸ್ಕ್ಯಾನ್ ಮಾಡಿದರೆ ಟೀಚರ್ ಈ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಕಾನ್ಸೆಪ್ಟಿನ ಮೇಲೆ ಡಿಫ್ರೆಂಟು ಕ್ವಶನ್ಸ್ ಬರುತ್ತೆ. ಹೀಗೆ ನಂತರ ಆ ಚಾಪ್ಟರಲ್ಲಿ ಇದು ಇನ್ನೊಂದು ಕಾನ್ಸೆಪ್ಟ್, ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಇರೋದು ಕಾನ್ಸೆಪ್ಟು, ಅದರ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಬರುತ್ತೆ. ಹಾಗೆ ಪ್ರತಿಯೊಂದು ಚಾಪ್ಟರಲ್ಲಿ ಕಾನ್ಸೆಪ್ಟು, ಆ ಕಾನ್ಸೆಪ್ಟ್ ಮೇಲೆ ಡಿಫ್ರೆಂಟ್ ಕ್ವಶನ್ಸ್ ಅಂತ ಮಕ್ಕಳಿಗೆ ಬರುತ್ತೆ. ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸು, ಅಬ್ಜೆಕ್ಟಿವ್ ಟೈಪು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸು ಇರುತ್ತೆ. ಪ್ರತಿಯೊಂದು ಚಾಪ್ಟರ್ ಎಂಡಿಗೆ QR ಕೋಡ್ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿದರೆ ಮಕ್ಕಳಿಗೆ ಒಂದು ಹೀಗೆ ಪ್ರತಿಯೊಂದು ಚಾಪ್ಟರಿಗೂ ಇದೇ ಥರ ನಮಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕಾನ್ಸೆಪ್ಟು, ಅದರ ಮೇಲೆ ಕ್ವಶನ್ಸು, ಕಾನ್ಸೆಪ್ಟು, ಅದರ ಮೇಲೆ ಕ್ವಶನ್ಸು. ಸೊ ಇದರಲ್ಲಿ ಮಕ್ಕಳು ಓದಬೇಕಂದ್ರೆ ಹೇಗೆ ಓದಬೇಕು ಅಂತ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರಸ್ಟಿಂಗ್ ಆಫ್ ಐರನ್ ಇದೆ, ಇದ್ರದ್ದು ನಾವು ಚಾಪ್ಟರ್ ನೋಡಬೇಕಂದ್ರೆ ಹೇಗೆ. ಸೊ ನಿಮ್ಮ ಮೊಬೈಲ್ ಆ್ಯಪಲ್ಲಿ ಆಲ್ರೆಡಿ ಆಲ್-ಇನ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ. ಆಲ್-ಇನ್ ಆ್ಯಪನ್ನು ಓಪನ್ ಮಾಡ್ತೀವಿ. ಆಮೇಲೆ ಸ್ಕ್ಯಾನ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಮಗೆ ಇಲ್ಲಿ ಯಾವ ಟಾಪಿಕ್ ನೋಡಲಿಕ್ಕಿದೆ, ರಸ್ಟಿಂಗ್ ಆಫ್ ಐರನನ್ನು ಸ್ಕ್ಯಾನ್ ಆದಾಗ ಏನಾಗುತ್ತೆ ಅಂದರೆ ಟೀಚರ್ ಬಂದು ನಿಮಗೆ ಆ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ ನಾನು ನಿಮಗೆ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ. ಈಗ ನಾವು ನೋಡ್ಬೋದು, ಇದು 7th ಕ್ಲಾಸ್ ಇದು ಬುಕ್ ಅಂತ ಹೇಳಿದ್ದೆ. 7th ಕ್ಲಾಸ್ ಇದು ಬುಕ್ಕಲ್ಲಿ ಏನಾಗುತ್ತೆ ಅಂದರೆ ನಮಗೆ ಲ್ಯಾಬು ಪ್ರಾಕ್ಟಿಕಲ್ಸ್ ಏನಿರಲ್ಲ. ಆದರೂ ಟೀಚರ್ ಹೇಗೆ ಥ್ರೂ ನಮಗೆ ಫಿಸಿಕಲ್ ಎಕ್ಸಾಂಪಲಿಂದ, ಲೈವ್ ಎಕ್ಸಾಂಪಲಿಂದ ಚಾಪ್ಟರನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ನೋಡಿದ್ವಿ. ಹೀಗೆ ಏನಾಗಿದೆ ಅಂದರೆ ಪ್ರತಿಯೊಂದು ಚಾಪ್ಟರ್ನ ಮೇಲೆ ಡಿಫ್ರೆಂಟ್ ಟಾಪಿಕ್ ಇದೆ. ಇಲ್ಲಿ ಏನಾಗಿದೆ, ಪ್ರತಿಯೊಂದು ಚಾಪ್ಟರ್ಗೆ ಕ್ವಶನ್ಸ್ ಇದೆ ಅಲ್ವಾ. ಈಗ ಇಲ್ಲಿ ಕ್ವಶನ್ ನಂಬರ್ ಕಾಣ್ತಾ ಇದೆ, ಕ್ವಶನ್ ಇದೆ. ಸೊ ಈ ಕ್ವಶನಿಗೆ ನಮಗೆ ಆನ್ಸರ್ ಹೇಗೆ ಬರೀಬೇಕು ಅಂತ ಡೌಟ್ ಇದೆ ಅಂದರೆ ಮತ್ತೆ ಆ್ಯಪಲ್ಲಿ ನಾವು ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಟೀಚರ್ ಬಂದು ಈ ಕ್ವಶನಿಗೆ ಹೇಗೆ ಆನ್ಸರ್ ಬರೀಬೇಕು ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದ ತಕ್ಷಣ ಟೀಚರ್ ಬಂದು ಎಕ್ಸ್ಪ್ಲೇನ್ ವಿತ್ ಅಪ್ರೋಪ್ರಿಯೇಟ್ ರೀಸನ್ಸ್, ಅದೇನು ಕ್ವಶನ್ ಇದೆ ಅದನ್ನು ಆನ್ಸರ್ ಮಾಡಲಿಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲೂ ಸಹ ನೋಡಿ, ಒಂದು ಕ್ವಶನನ್ನು ಆನ್ಸರ್ ಮಾಡುವಾಗ ಸಹ ಟೀಚರ್ ನಮಗೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸನ್ನು ಕೊಟ್ಟು ಹೀಟಿದ್ದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. Let's write the answer now. So when the boiling tube is placed in hot water, the air present in the boiling tube gets heated in cold water. That is ice cold water, so we'll put ice. Now what happens is, since it is cooling, it will contract. Similarly, ಸೊ ಈ ಥರ ನಿಮಗೆ ಪ್ರತಿಯೊಂದು ಕ್ವಶನ್ ಆನ್ಸರ್ ಈ ಬುಕ್ಕಲ್ಲಿ ಎಕ್ಸ್ಪ್ಲನೇಷನ್ನು ಆಗುತ್ತೆ. ಹಾಗೆ ನಾವು ಕಮಿಂಗ್ ಟು ದ ಮ್ಯಾಥ್ಸ್ ಬುಕ್ಕು ಸಹ ಹಾಗೆ ನಿಮಗೆ ಸೈನ್ಸ್ ಬುಕ್ ಇದ್ದ ಹಾಗೆ ಇರುತ್ತೆ. ಪ್ರತಿಯೊಂದು ಟಾಪಿಕ್ಕು ಅದರ ಮೇಲೆ ಕ್ವಶನ್ ಆನ್ಸರ್ಸ್ ಇರುತ್ತೆ. ಕಾನ್ಸೆಪ್ಟಿನ ಮೇಲೆ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನಾವು ಮಕ್ಕಳಿಗೆ ಏನಿದೆ ಕ್ವಶನ್ ಆನ್ಸರ್ಸನ್ನು ಸಾಲ್ವ್ ಮಾಡಲಿಕ್ಕೆ ಆಪ್ಷನ್ಸ್ ಕೊಡ್ತೀವಿ. ಇಲ್ಲೂ ಸಹ ಹಾಗೆ ನಾವು ಯಾವುದೇ ಕ್ವಶನನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಆ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ಟೀಚರ್ ಬಂದು ನಮಗೆ ಅದರಲ್ಲಿ ಕ್ವಶನ್ ಆನ್ಸರ್ಸನ್ನು ನಾವು ಹೇಗೆ ಬರೀಬೇಕು ಅಂತೇಳಿ ಎಕ್ಸ್ಪ್ಲನೇಷನ್ ಹೇಳೋದನ್ನು ಕೊಡ್ತಾರೆ. ಸೊ ಇಲ್ಲೂ ಸಹ ನೋಡ್ಬೋದು, ನಮ್ಗೆ ಯಾವುದಾದ್ರು ಒಂದು ಕ್ವಶನಿಗೆ ಆನ್ಸರ್ ಬರೀಬೇಕು ಅಂದರೆ ಜಸ್ಟ್ ಆ್ಯಪಲ್ಲಿ ಆ QR ಕೋಡ್, ಈ ಕ್ವಶನ್ ಇದು ಆನ್ಸರ್ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಜಸ್ಟ್ ಬಂದು ಆ್ಯಪಲ್ಲಿ QR ಕೋಡನ್ನು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ ಆ ಎಕ್ಸಸೈಸ್ ಏನಿದೆ ಅದರದ್ದು ಆನ್ಸರ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. prime factors and question is 648. Now it is asked that we need to express 648 as product of powers of their prime factors. That means in simple terms we need to find all possible prime factors of 648. In order to find all possible prime factors of 648, we'll do prime factorization of 648, right? Now
648 is an even number, that means it is divisible with, and 2 2s are 4. 162 in 2s are 27. 9 is divisible with 3 once again, so we write 3 3s are, and 3 is divisible with. ಸೊ ಈ ಥರ ನಿಮಗೆ ಡೀಟೇಲ್ ಆಗಿ ಪ್ರತಿಯೊಂದು ಕ್ವಶನ್ ಆನ್ಸರನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಟೀಚರ್ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡ್ತಾ ಇದ್ದೀರಾ, ಒಂದು ಚಾಪ್ಟರಿನ ಮೇಲೆ ನಿಮಗೆ ಮಲ್ಟಿಪಲ್ ಆಫ್ ಕ್ವಶನ್ಸ್ ಇರುತ್ತೆ, ಟಾಪಿಕ್ ಎಕ್ಸ್ಪ್ಲನೇಷನ್ ಇರುತ್ತೆ, ಅದರ ನಂತರ ಅವರಿಗೆ ಮಲ್ಟಿಪಲ್ ಕ್ವಶನ್ಸ್ ಆನ್ ಈ ಚಾಪ್ಟರ್ ಇರುತ್ತೆ. ಹಾಗೆ ಇದರಲ್ಲಿ ಸಹ ಚಾಪ್ಟರ್ ಎಂಡಲ್ಲಿ ಕೋಡ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿದರೆ ಟೆಸ್ಟ್ ಓಪನ್ ಆಗುತ್ತೆ, ಮಕ್ಕಳು ಅದರಲ್ಲಿ ಅಸೆಸ್ಮೆಂಟ್ ಟೆಸ್ಟನ್ನು ಬರಿಬೋದು. ಸೊ ಜಸ್ಟ್ ಇಲ್ಲಿ ಬಂದು ಕೋಡನ್ನು ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಮಾಡಿದಾಗ ಸ್ಟಾರ್ಟ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಕ್ವಶನ್ ಆನ್ಸರ್ ಬರ್ತಾ ಹೋಗುತ್ತೆ, ಮಲ್ಟಿಪಲ್ ಚಾಯ್ಸು. ನಾವು ಆನ್ಸರ್ ಮಾಡಿ ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡ್ಕೊಳ್ತಾ ಅಸೆಸ್ಮೆಂಟನ್ನು ಸಹ ಇದರಲ್ಲಿ ಅಟೆಂಡ್ ಆಗ್ಬೋದು. ಸೊ ಈ ಥರದಲ್ಲಿ ಈ ಸ್ಮಾರ್ಟ್ ಬುಕ್ ಏನಿದೆ ನಮಗೆ ಸ್ಟಡಿ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.